ಬಾಸ್ನಲ್ಲಿ ಸಾಕಷ್ಟು ಜನ ಕನ್ನಡಿಗರು ಹೋಗಿ ಚೆನ್ನಾಗಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಇಂತಹ ಸಾಕಷ್ಟು ಜನರ ಪೈಕಿ ಮೊದಲಿಗೆ ನೆನಪಾಗೋದೇ ಕನ್ನಡದ ನಟಿ ಶೋಭಾ ಶೆಟ್ಟಿ. ಯಾಕಂದ್ರೆ ಅಲ್ಲಿ ಅವರ ಹವಾ ಕೂಡ ಹಾಗೆ ಇತ್ತು. ಯಾವುದೇ ಟಾಸ್ಕ್ ಕೊಟ್ರು ಮುನ್ನುಗ್ಗಿ ಆಡ್ತಿದ್ರು. ಎದುರಾಳಿ ಯಾರೇ ಇದ್ರು ಐ ಡೋಂಟ್ ಕೇರ್ ಅಂತಿದ್ರು. ಹೆಣ್ಣು ಹುಲಿಯಂತೆ ಗರ್ಜಿಸ್ತಿದ್ರು. ಯಾರಾದ್ರೂ ಮಾತಾಡೋಕೆ ಬಂದ್ರಂತೂ ಮುಗೀತು ಕತೆ. ಅಷ್ಟೆಲ್ಲ ಹವಾ ಮೇಂಟೈನ್ ಮಾಡಿದ್ದ ಶೋಭಾ ಶೆಟ್ಟಿ ಕನ್ನಡ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆದ್ರೆ ಯಾಕೋ ಅಲ್ಲಿಗೆ ಹೋಲಿಸಿದ್ರೆ ಇಲ್ಲಿ ವೀಕ್ ಆದಂತೆ ಕಾಣ್ತಿದ್ದಾರೆ. ಅಂದ್ರೆ ತೆಲುಗು ಬಿಗ್ ಬಾಸ್ನಲ್ಲಿ ತನ್ನ ರೋಷ ವೇಷದಿಂದಲೇ ಹೆಸರು ಮಾಡಿದ್ದ ಶೋಭಾ ಶೆಟ್ಟಿ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ನಿರೀಕ್ಷೆ ಮಾಡಿದಷ್ಟು ಸ್ಟ್ರಾಂಗ್ ಇಲ್ಲ ಅನಿಸ್ತಿದೆ. ಶೋ ಎಂಟ್ರಿ ಕೊಟ್ಟ ನಂತರ ಮೊದಲು ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು. ತೆಲುಗು ಬಿಗ್ ಬಾಸ್ನಲ್ಲಿ ಮೇಂಟೈನ್ ಮಾಡಿದ್ದ ಅಗ್ರೆಷನ್ ಇಲ್ಲೂ ಇತ್ತು. ಆದ್ರೆ ಒಂದೇ ವಾರಕ್ಕೆ ಅವರ ಅಗ್ರೆಷನ್ ಕುಸಿದಂತೆ ಕಾಣ್ತಿದೆ. ತೆಲುಗಿನಲ್ಲಿ ಧ್ವನಿ ಏರಿಸಿ ಮಾತಾಡ್ತಿದ್ದ ಶೋಭಾ ಶೆಟ್ಟಿ ಇವರೇನಾ ಅನ್ನುವಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ. ಹೌದು, ಶೋಭಾ ಶೆಟ್ಟಿ ಈ ವಾರದ ಆಟದಲ್ಲಿ ಅಷ್ಟೇನೂ ಕಾಣಿಸಿಕೊಂಡಿಲ್ಲ. ನಿರೀಕ್ಷೆ ಮಾಡಿದಷ್ಟು ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ. ಹೀಗಾಗಿ ಈ ವಾರ ಮನೆ ಮಂದಿ ಶೋಭಾ ಶೆಟ್ಟಿ ಅವರಿಗೆ ಕಳಪೆ ಪಟ್ಟ ಕಟ್ಟಿದ್ದಾರೆ. ಇಷ್ಟಕ್ಕೆ ಬೇಸರಗೊಂಡ ಶೋಭಾ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಮೇಲೆ ತೆಲುಗು ಬಿಗ್ ಬಾಸ್ನಲ್ಲಿ ಮಾತ್ರ ಶೋಭಾ ಶೆಟ್ಟಿ ಹವಾ ಇತ್ತಾ? ಕನ್ನಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮುಂದೆ ತೆಲುಗಿನಿಂದ ಬಂದ ಶೋಭಾ ಏನೇನು ಅಲ್ವಾ ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ.